ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಆರಾಮದೀವಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ರೆಸಿಪಿ ಏನು ಅಂತ ಹೇಳೋಕ್ಕೂ ಮೊದಲೇ ಪ್ಲೀಸ್ ಫ್ರೆಂಡ್ಸ್, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ. ನೋಡ್ತಿದ್ದಂಗೆ ನೀವು ಅಂದ್ಕೊಂಡಿರ್ಬೋದು ಏನು ರೆಸಿಪಿ ಅಂತ. ಹೌದು, ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ. ಬರೀ ಟೇಸ್ಟ್ ಮಾಡಿ ತೋರಿಸಿದ್ದೆ ಜೋಳದ ರೊಟ್ಟಿ ಜೊತೆ ಅಂತ. ಅದಕ್ಕೆ ಜೋಳದ ರೊಟ್ಟಿನೂ ಹೇಗೆ ಮಾಡೋದು ಅಂತ ತೋರಿಸೋಣ ಅಂತೇಳಿ ಇವತ್ತಿನ ರೆಸಿಪಿ ಜೋಳದ ರೊಟ್ಟೆ ಹೇಗೆ ಮಾಡೋದು ಅಂತ ನೋಡೋಣ. ಜೋಳದ ರೊಟ್ಟಿ ಮಾಡಬೇಕು ಅಂದರೆ ನಾವು ಮೊದಲಿಗೆ ಈ ಥರ ಜಿಗಟ್ ಮಾಡ್ಕೋಬೇಕು. ಗ್ಯಾಸ್ ಹಚ್ಕೊಂಡು ಒಂದು ಡಬ್ರಿಯಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ. ಏಕೆಂದರೆ ನಾವು 1-2 ರೊಟ್ಟಿ ಮಾಡೋದಿಲ್ಲ, ಜಾಸ್ತಿನೇ ರೊಟ್ಟಿ ಬೇಕು. ಹಾಗಾಗಿ ನಾನಿಲ್ಲಿ ನನ್ನ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನೀರನ್ನ ಕುದಿಸ್ಕೋಬೇಕು. ನೋಡಿ, ಇವಾಗ ಸಣ್ಣಗೆ ಕುದೀತಾ ಇದೆ. ಇದು ಕೊತ ಅಂತ ಕುದಿಬೇಕು ನೀರು. ನೋಡಿ, ಈ ಥರ ಇಲ್ಲಿ ಕುದೀತಿದೆಯಲ್ಲ, ಆ ಥರ ನೀರು ಕುದೀತಿರುವಾಗ ಜೋಳದ ಹಿಟ್ಟನ್ನ ಅದಕ್ಕೆ ಹಾಕ್ಕೊಂಡು ಜಿಗುಟು ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಮಾಡಿ ತೋರಿಸ್ತಿದ್ದೀನಲ್ಲ, ಆ ಥರ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಚರ್ಗಿ ನೀರು ಹಾಕ್ಕೊಂಡಿದ್ದೆ. ಅದಕ್ಕೆ ಸೌಟು ಇರುತ್ತಲ್ಲ, ಪಲ್ಯ ಅನ್ನ ನೀಡೋ ಸೌಟು, ಆ ಸೌಟಿಂದ 5-6 ಸೌಟು ನಾನು ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ. ಈ ನೀರಿಗೆ ಈ ಹಿಟ್ಟು ಸರಿ ಹೋಗುತ್ತೆ. ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು. ಹಿಟ್ಟು ಹಾಕ್ಕೊಳ್ಳುವಾಗ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಕುದೀತಿರುತ್ತಲ್ಲ, ಅವಾಗ ಚೆನ್ನಾಗಿ ತಿರುಗಿಸ್ಕೋಬೇಕು ಈ ಹಿಟ್ಟನ್ನ. ಅಂದರೆ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಯಾರೆಲ್ಲ ನೋಡ್ತಿದ್ದೀರೋ ಅವರಿಗೆ ನಾನು ಮಾಡಿರೋ ಕ್ವಾಂಟಿಟಿ ಜಾಸ್ತಿ ಆಯಿತು, ಹೇಗೆ ಅಳತೆ ತಗೋಬೇಕು ಅನ್ನೋದಾದರೆ, 1 ಗ್ಲಾಸ್ ನೀರು ಕುದಿಸ್ಕೊಂಡ್ರೆ ಅದಕ್ಕೆ ನೀವು 2 ಸೌಟಷ್ಟು ನೀರು ಹಾಕ್ಕೊಂಡ್ರೆ ನಿಮಗೆ 6-7 ರೊಟ್ಟಿ ಆಗುತ್ತೆ. ಆ ಥರ ಮೆಜರ್ಮೆಂಟಲ್ಲಿ ನೀವು ಮಾಡ್ಕೋಬೋದು. ಇವಾಗಿದು ಜಿಗುಟು ರೆಡಿ ಆಯಿತು. ಇವಾಗ ಇದನ್ನು ಚೆನ್ನಾಗಿ ಆರಿಸ್ಕೊಂಡು ನಾದ್ಕೋಬೇಕು. ನೋಡಿ, ಇಲ್ಲಿ ಮಾಡ್ಕೊಂಡಿರೋ ಹಿಟ್ಟನ್ನ ನಾನು ಈ ಥರ ಗ್ಯಾಸ್ ಕಟ್ಟೆ ಮೇಲೆ ಹಾಕ್ಕೊಳ್ತಿದ್ದೀನಿ. ಇದನ್ನು ಸ್ವಲ್ಪ ಆರಿಸ್ಕೋಬೇಕು, ಅಂದರೆ ಮುಟ್ಟಿದ್ರೆ ಬೆಚ್ಚಗೆ ಹತ್ತಬೇಕು. ಅಷ್ಟರ ತನಕ ಆರಿಸ್ಕೊಂಡು ಇದನ್ನು ಒಣ ಹಿಟ್ಟೇನಿರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಇದು ಇವಾಗ ಸ್ವಲ್ಪ ತಣ್ಣಗಾಗಿದೆ. ನಾನಿಲ್ಲಿ ಒಣ ಹಿಟ್ಟು ಹಾಕ್ಕೊಂಡು ನಾದ್ಕೊಳ್ತಿದ್ದೀನಿ. ನೋಡಿ, ಇಲ್ಲಿ ಹಿಟ್ಟು ಒಣ ಹಿಟ್ಟಿದೆಯಲ್ಲ, ಈ ಜಿಗುಟ್ ಜೊತೆಗೆ ನಾವು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ನಾದ್ಕೋಬೇಕು. ನಾನಿಲ್ಲಿ ಯಾವ ರೀತಿ ನಾದ್ಕೊಳ್ಳೋದು ತೋರಿಸ್ತಿದ್ದೀನಲ್ಲ, ನೀವು ಅದೇ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ, ಹರಿಯೋದಿಲ್ಲ. ನೋಡಿ, ಜಿಗುಟ್ ಮಾಡ್ಕೊಂಡಿರ್ತೀವಲ್ಲ, ಅದೇ ಸ್ವಲ್ಪ ಅಂದರೆ ಆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೊಂಡು ಕಲಿಸ್ಕೊಂಡಿರ್ತೀವಲ್ಲ. ಇವಾಗ ನಮಗೆ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂದರೆ ಮತ್ತೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಭಾಳ ಹಾಕ್ಕೋಬಾರ್ದು, ಚೂರು ಹಾಕ್ಕೊಂಡು ಈ ಥರ ನಾದ್ಕೋಬೇಕು. ನೋಡಿ, ಚೂರು ನೀರು ಹಾಕ್ಕೊಂಡು ಈ ಥರ ಹಿಟ್ಟು ಗಟ್ಟಿ ಆಗುವ ಹಾಗೆ ಕಲಿಸ್ಕೋಬೇಕು. ಚಪಾತಿ ಮಾಡೋಕ್ಕೆ ಅಂತ ಯಾವ ಥರ ಹಿಟ್ಟು ನೀವು ರೆಡಿ ಮಾಡ್ಕೊಂಡಿರ್ತೀರಲ್ಲ, ಆ ರೀತಿ ಇದನ್ನು ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ನೀವು ರೊಟ್ಟಿ ಚೆನ್ನಾಗಿ ಬರಬೇಕು ಅಂದರೆ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೋತಿರೋ ಅಷ್ಟೇ ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿ, ನಾನಿಲ್ಲಿ ನೆಲಕ್ಕೆ ಒಂದು ಸ್ವಲ್ಪ ನೀರು ಹಂಗೆ ತೇವ ಮಾಡಿಕೊಂಡು ಅದ್ರ ಮೇಲೆ ಈ ಥರ ಚರ ನಾದ್ಕೋತೀನಲ್ಲ, ಹಂಗೆ ನೀವು ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಅನ್ನೋದು ಸಖತ್ತಾಗಿ ತೆಳ್ಳಗೆ ಬರುತ್ತೆ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಂಡು ನಾನು ರೊಟ್ಟಿ ಮಾಡೋಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಎಷ್ಟು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇಷ್ಟು ಹಿಟ್ಟಲ್ಲಿ ನನಗೆ 18-20 ರೊಟ್ಟಿ ಬರುತ್ತೆ. ಇವಾಗ ರೊಟ್ಟಿನ ಕಡಿಯೋಣ. ನೋಡಿ, ಒಂದು ಸೈಡು ಗ್ಯಾಸ್ ಹಚ್ಕೊಂಡು ಹಂಚ್ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಸೈಡು
ರೊಟ್ಟಿ ರೆಡಿ ಮಾಡ್ತೀನಿ. ಒಂದು ಚಪಾತಿ ಮಾಡೋಕ್ಕೆ ಎಷ್ಟು ಕ್ವಾಂಟಿಟಿ ನೀವು ಹಿಟ್ಟು ತೊಗೊಂಡಿರ್ತೀರಲ್ಲ ಚಪಾತಿಗೆ, ಅದೇ ರೀತಿಯೇ ಈ ರೊಟ್ಟಿ ಮಾಡೋಕ್ಕೂ ಅಷ್ಟೇ ಹಿಟ್ಟು ತೊಗೋಬೇಕು. ಅದನ್ನು ನಾನಿಲ್ಲಿ ಯಾವ ರೀತಿ ಮಾಡ್ತಿದ್ದೀನಲ್ಲ ಆ ರೀತಿ ಮಾಡಿಕೊಂಡು ಒಂದು ಉರುಳಿಯಾಗಿ ರೆಡಿ ಮಾಡಿಕೊಂಡು, ಇವಾಗ ಇದನ್ನು ನಾನೇನು ಬಡಿತಿದ್ದೀನಲ್ಲ ಆ ರೀತಿ ಬಡ್ಕೊಂಡು ದೊಡ್ಡ ದೊಡ್ಡದಾಗಿ ಮಾಡ್ಕೋಬೇಕು. ನೋಡಿ, ನಾನು ಇಷ್ಟು ದೊಡ್ಡದಾಗೋವರೆಗೂ ಕೈಯಲ್ಲೇ ಬಡಿತೀನಿ ರೊಟ್ಟಿನ. ಆಮೇಲೆ ಲಟ್ಟಣಿಗೆ ತಗೊಂಡು ಲಟ್ಟಿಸ್ಕೊಳ್ತೀನಿ. ಇಲ್ಲ ಬಡದೆ ಮಾಡಬೇಕು ಅನ್ನೋರು ಬಡ್ದು ಕೂಡ ಮಾಡ್ಕೋಬೋದು. ಈ ರೀತಿ ಏನು ಬಡಿತಿದ್ದೀನಲ್ಲ ಅದೇ ರೀತಿ ಬಡ್ದು ರೊಟ್ಟಿನ ನೀವು ಮಾಡ್ಕೋಬೋದು. ನಾನಿಲ್ಲಿ ಲಟ್ಟಿಸ್ಕೊಳ್ತಿದ್ದೀನಿ. ನಿಮಗೆ ಎಷ್ಟು ದೊಡ್ಡ ರೊಟ್ಟಿ ಬೇಕೋ ಅಷ್ಟು ದೊಡ್ಡದು ಅಷ್ಟೇ ತೆಳ್ಳಗೆ ನೀವು ರೊಟ್ಟಿನ ಲಟ್ಟಿಸ್ಕೋಬೋದು. ನೋಡಿ, ಇಷ್ಟು ದೊಡ್ಡದಾಗಿ ನಾನು ಇವಾಗ ರೊಟ್ಟಿನ ಲಟ್ಟಿಸ್ಕೊಂಡಿದ್ದಾಗಿದೆ. ಇವಾಗ ಈ ರೊಟ್ಟಿನ ಬೇಯಿಸ್ಕೊಳ್ಳೋಣ. ಇವಾಗ ರೊಟ್ಟಿನ ಹಂಚಿಗೆ ನಾನು ಹಾಕೊಳ್ತಿದ್ದೀನಿ. ರೊಟ್ಟಿನ ಹಂಚಿಗೆ ಹಾಕಿದ ಮೇಲೆ ಅದನ್ನ ನೀಟಾಗಿ ಮಾಡಿಕೊಂಡು ಒಂದು ಸೈಡಲ್ಲಿ ನೀರು ಮತ್ತು ಒಂದು ಕಾಟನ್ ಅರ್ಬಿನ ಏನು ಇಟ್ಕೊಂಡಿರ್ತೀವಲ್ಲ ಆ ಅರ್ಬಿಂದ ರೊಟ್ಟಿಗೆ ನಾವು ನೀರನ್ನ ಹಚ್ಕೋಬೇಕು. ನೀಟಾಗಿ ಎಲ್ಲ ರೊಟ್ಟಿಗೂ ನೀರನ್ನ ನಾವು ಅಪ್ಲೈ ಮಾಡ್ಕೋಬೇಕು. ಇದು ರೊಟ್ಟಿ ಬೇಯ್ತಿರಲಿ, ಇನ್ನೊಂದು ಸೈಡು ನಾವು ಇನ್ನೊಂದು ರೊಟ್ಟಿನ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೀರೇನು ಹಚ್ಚಿದ ಭಾಗನ ಕೆಳಗೆ ತಿರುವಿ ಹಾಕಿ ಮತ್ತೆ ರೊಟ್ಟಿನ ಬೇಯಿಸ್ಕೋಬೇಕು. ಇನ್ನೊಂದು ಸೈಡು ಮತ್ತೆ ನಾನು ರೊಟ್ಟಿ ಮಾಡ್ಕೊಳ್ತಿದ್ದೀನಿ. ಈ ಸೈಡು ರೊಟ್ಟಿ ಮಾಡ್ಕೊಳ್ತಾನೆ ನಾವು ಇನ್ನೊಂದು ಸೈಡ್ ಏನು ರೊಟ್ಟಿ ಬೇಯಿಸ್ಕೊಳ್ತಿದ್ದೀವಲ್ಲ ಅದನ್ನು ನೋಡ್ಕೊಳ್ತಾನೆ ನಾವು ರೊಟ್ಟಿನ ರೆಡಿ ಮಾಡ್ಕೋಬೇಕು. ನೋಡಿ, ರೊಟ್ಟಿನೂ ಬೆಂದಿದೆ. ಇವಾಗ ಮೊದಲನೇ ರೊಟ್ಟಿ ರೆಡಿ. ನೋಡಿ ಎಷ್ಟು ತಳ್ಳಗೆ ಸಖತ್ತಾಗಿ ಬಂದಿದೆ ಅಲ್ಲ ರೊಟ್ಟಿ. ಇದೇ ರೀತಿನೇ ಅಷ್ಟು ಹಿಟ್ಟಿನ ರೊಟ್ಟಿನ ನಾನಿಲ್ಲಿ ಮಾಡ್ಕೊಂಡು ಬರ್ತೀನಿ. ನಾನು ಮಾಡಿರೋ ಇವತ್ತಿನ ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ನು ಒತ್ತಿ. ಲಾಸ್ಟಿಗೆ ಇಷ್ಟು ರೊಟ್ಟಿ ವಿಡಿಯೋನ ನಿಮಗೆ ತೋರಿಸ್ತೀನಿ. ನೋಡಿ, ಇಷ್ಟೊಂದು ರೊಟ್ಟಿನ ನಾನಿವಾಗ ರೆಡಿ ಮಾಡಿದ್ದೀನಿ. ಈ ರೊಟ್ಟಿ ಮಾಡ್ತಿದ್ದಂಗೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಕ್ಕಳು ರೊಟ್ಟಿ ತಿಂದರು. ಇಷ್ಟು ರೊಟ್ಟಿ ಮಿಕ್ಕಿದೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಒಂದಿಗೆ. ಟೇಕ್ ಕೇರ್, ಬಾಯ್.